ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಂಟ್ ಶೇಪ್ನ ಹೇಗೆ ತಗೊಂಡು ಅದನ್ನು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಅಂತಂದ್ಬಿಟ್ಟು ಲೈನಿಂಗ್ ಬ್ಲೌಸ್ಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಫ್ರಂಟ್ ಶೇಪ್ನ ನಾನು ಸ್ಟಿಚಿಂಗ್ ಮಾಡುವಾಗಲೇ ತೆಗಿತೀನಿ ಅಂತ. ಹಾಗಾಗಿ ನಾನು ಸ್ಟಿಚಿಂಗ್ ಮಾಡುವಾಗ ಹೇಗೆ ಫ್ರಂಟ್ ಶೇಪ್ ತಗೊಂಡು ಕರೆಕ್ಟಾಗಿ ಅದನ್ನು ಅದಕ್ಕೇ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಫಸ್ಟೇ ಫ್ರಂಟ್ ಶೇಪ್ ತಗೊಂಡ್ರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾವ ಸೈಡು ಸ್ಟಿಚ್ ಮಾಡಬೇಕು ಅಂತ, ಇಲ್ಲಾಂದರೆ ಉಲ್ಟಾ ಸ್ಟಿಚ್ ಮಾಡಿಬಿಡ್ತಾರೆ. ಸೊ ನಾವು ಫಸ್ಟ್ ನಾವು ಸ್ಟಿಚ್ ಮಾಡುವಾಗ ಹಾಗೆ ಆಗ್ತಿತ್ತು. ಹಾಗಾಗಿ ನಾನು ಇವಾಗ ಸ್ಟಿಚಿಂಗ್ ಮಾಡುವಾಗಲೇ ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ ನೋಡಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಧ್ಯಕ್ಕೆ ಒಂದು ನಾಚ್ ಹಾಕೊಳ್ಳಿ. ಈ ರೀತಿ ನಾಚ್ ಹಾಕೊಂಡಾದ್ಮೇಲೆ ನೋಡಿ, ಇವಾಗ ಒಂದು ಅರ್ಧ ಇಂಚ್ಗೆ ಒಂದು ಸೈಡು ಈ ರೀತಿ ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾವು ಮಧ್ಯೆ ನಾಚ್ ಹಾಕೊಂಡಿರ್ತೀವಿ ಅಲ್ವಾ, ಅಲ್ಲಿಂದ ಅರ್ಧ ಇಂಚ್ಗೆ ಒಂದು ನಾಚ್ ಅನ್ನೋದನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ನಾವು ಎಲ್ಲಿ ನಾಚ್ ಹಾಕಿರ್ತೀವಿ ಅಲ್ವಾ ಅಲ್ಲಿಗೆ ಈ ರೀತಿ ಕೈ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ಆ ರೀತಿ ಫೋಲ್ಡಿಂಗ್ ಮಾಡಿದಾಗ ನಿಮಗೆ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಒಂದು ಸೈಡು ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ನೋಡಿ. ಈ ರೀತಿ ನೀಟಾಗಿ ಇಟ್ಕೊಂಡ್ರೆ ಶೇಪ್ ಅನ್ನೋದು ಬರುತ್ತೆ. ಆವಾಗ ಅಲ್ಲಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಅದು ಶೇಪ್ ಎಲ್ಲಿಗೆ ಬಂದಿರುತ್ತೆ ಅಲ್ವಾ ಅಲ್ಲಿಗೆ ನಿಧಾನಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಕಟಿಂಗ್ ಮಾಡಿಕೊಂಡ್ರೆ ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಯಿತು. ಸೊ ಬಿಗಿನರ್ಸ್ ಕೂಡ ಶೇಪ್ ತೆಗೆಯೋದಕ್ಕೆ ಬರೋಲ್ಲ ಅಂತ ಅನ್ನೋರು ಈ ರೀತಿ ಮೆಥಡ್ನ ಯೂಸ್ ಮಾಡ್ಕೋಬೋದು ನೋಡಿ. ಇದನ್ನು ಕಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಇದನ್ನು ಅಟ್ಯಾಚ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ನಾವು ಎಲ್ಲಿ ಅಂದರೆ ಅದು ಫ್ರಂಟ್ ಕಡೆನೇ ಬರಬೇಕು, ಆ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇವಾಗ ಭುಜದ ಹತ್ರ ಮಧ್ಯಕ್ಕೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ಮಧ್ಯದಿಂದ ಕರೆಕ್ಟಾಗಿ ನಾಚ್ ಹಾಕೊಂಡಿರ್ತೀವಿ ಅಲ್ವಾ, ನಾಚ್ ಹಾಕೊಂಡಿರೋದನ್ನ ಭುಜದ ಮಧ್ಯಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ರಫ್ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ರಫ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಇಂಚ್ಗೆ ಜಾಯಿಂಟ್ ಮಾಡ್ತಾ ಹೋಗಿ. ಸೊ ನೋಡಿ, ಇದಿಷ್ಟನ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು. ಇದಾದ ನಂತರ ಫ್ರಂಟ್ ಪಾರ್ಟು ಕೂಡ ಅದೇ ರೀತಿ ಜಾಯಿಂಟ್ ಮಾಡ್ಕೊಳ್ತಾ ಹೋಗಬೇಕು. ಇವಾಗ ಅದನ್ನು ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ನಾವು ಒಂದು ಕಡೆಯಿಂದ ಸ್ಟಿಚ್ ಮಾಡೋದು ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಒಂದೇ ವಿಡಿಯೋ ಲೆಂತಿ ಆಯಿತು ಅಂದರೆ ನಿಮಗೆ ನೋಡೋದಕ್ಕೆ ಬೋರ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ನಾವು ಡಾಟ್ ಇರೋ ಕಡೆ ಸ್ವಲ್ಪ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಇಲ್ಲ ಅಂತಂದರೆ ಫ್ರಂಟಲ್ಲಿ ಸ್ವಲ್ಪ ಗೊನ್ ಥರ ಆಗುತ್ತೆ. ಆ ಥರ ಆಗದೇ ಇರೋ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೊಂಡಾದ್ಮೇಲೆ ನೋಡಿ ಈ ರೀತಿ ರೆಡಿ ಆಯಿತು. ಸೊ ಇವಾಗ ಒಂದು ಸೈಡ್ ಕೂಡ ರೆಡಿ ಆಯಿತು. ಇವಾಗ ಇನ್ನೊಂದು ಸೈಡ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಯಾಕಂತಂದರೆ ಒಂದು ಸೈಡ್ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೀವು ಫ್ರಂಟ್ ಶೇಪ್ನ ತಗೊಂಡ್ರಿ. ಸೊ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಫೋಲ್ಡಿಂಗ್ ಮಾಡಿ ಒಂದೇ ಸೈಡ್ ತೆಗೆದುಬಿಟ್ರೆ ಬಿಗಿನರ್ಸು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇನ್ನೊಂದು ಸೈಡ್ ಕೂಡ ನಾನೇ ತೋರಿಸ್ತೀನಿ ಹೇಗೆ ಅಂತ. ಸೊ ಫಸ್ಟ್ ಈ ರೀತಿ ಬ್ಲೌಸ್ನ ಇಟ್ಕೊಳ್ಳಿ. ಅದಾದ ನಂತರ ಈ ರೀತಿ ಸ್ಲೀವ್ಸ್ನ ತಗೊಂಡು ಕರೆಕ್ಟಾಗಿ ಫಸ್ಟ್ ಫ್ರಂಟ್ ಕಡೆನೇ ಬರಬೇಕು, ಆ ರೀತಿ ಮಾಡಿಕೊಂಡು ಇಟ್ಕೊಳ್ಳಿ. ಫಸ್ಟ್ ಇಟ್ಕೊಂಡು ಅದನ್ನು ಅರೇಂಜ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಸ್ಲೀವ್ಸ್ ಅನ್ನೋದನ್ನು ಶೇಪ್ ತಗೊಳ್ಬೋದು. ಆ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ. ಫಸ್ಟ್ ನಾಚ್ ಹಾಕೊಳ್ಳಿ ಮಧ್ಯಕ್ಕೆ ಒಂದು. ಫ್ರಂಟ್ಗೆ ಬರಬೇಕು, ಈ ರೀತಿ ಫ್ರಂಟ್ಗೆ ಬರಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಫ್ರಂಟ್ ಶೇಪ್ ಎಲ್ಲಿ ತೆಗಿಬೇಕು ಅಂತ ನೋಡಿ. ಈ ರೀತಿ ಮಧ್ಯಕ್ಕೆ ಒಂದು ನಾಚ್ ಹಾಕೊಳ್ಳಿ. ಫಸ್ಟ್ ಫೋಲ್ಡಿಂಗ್ ಮಾಡಿಬಿಟ್ಟು ಈ ರೀತಿ ನಾಚ್ ಹಾಕೊಂಡಾದ್ಮೇಲೆ ಒಂದು ಅರ್ಧ ಇಂಚ್ಗೆ ಇದು ಕೂಡ ಅಷ್ಟೇ ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅದನ್ನು ಫೋಲ್ಡಿಂಗ್ ಮಾಡಿ ನೋಡಿ. ಇವಾಗ ಫ್ರಂಟ್ ಶೇಪ್ ಅನ್ನೋದು ಬಂತು. ಸೊ ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಫ್ರಂಟ್ ಶೇಪ್ ಬರುತ್ತೆ ಅಲ್ವಾ, ಅಲ್ಲಿಗೆ ಈ ರೀತಿ ಫ್ರಂಟ್ ಶೇಪ್ ಅನ್ನೋದನ್ನು ಕೊಟ್ಕೊಳ್ಳಿ. ಸೊ ಇದಿಷ್ಟು ಆಯಿತು ಅಲ್ವಾ. ಇವಾಗ ಅದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಶೇಪ್ ಬಂದಿರೋದನ್ನು ಕಟಿಂಗ್ ಮಾಡ್ಕೋಬೇಕು. ಇವಾಗ ಇದನ್ನು ಕರೆಕ್ಟಾಗಿ ನಾವು ನಾರ್ಮಲಾಗಿ ಇಟ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಈ ಕಡೆ ಸ್ಲೀವ್ಸ್ ಹೇಗೆ ನಾವು ಸ್ಟಿಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಸೊ ತುಂಬಾ ಈಸಿಯಾಗಿ ನಾವು ಇವಾಗ ಸ್ಲೀವ್ಸ್ನ ಶೇಪ್ ತೆಗೆದು ಅಟ್ಯಾಚ್ ಮಾಡ್ಕೋಬೋದು.
ಸೊ ಇದರಲ್ಲಿ ಏನೇ ಡೌಟ್ಸ್ ಇತ್ತು ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸಾದಾ ಬ್ಲೌಸ್ ಕಟಿಂಗ್ ಇನ್ನೂ ಒಂದು ಸಲ ಹೇಳ್ಕೊಡ್ಬೇಕು ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ. ನಾನು ಇನ್ನೊಂದು ಸಲ ಕ್ಲಿಯರಾಗಿ ಇನ್ನೊಂದು ಬ್ಲೌಸ್ ಪೀಸಲ್ಲಿ ನೀಟಾಗಿ ನಿಮಗೆ ಬಿಗಿನರ್ಸ್ಗೆ ಅರ್ಥ ಆಗೋ ರೀತಿ ಕ್ಲಿಯರಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಯಾವ ಸೈಜ್ ಬ್ಲೌಸ್ನಲ್ಲಿ ನಿಮಗೆ ತೊಂದರೆ ಇದೆ, ಹಾಗೆಯೇ ನೀವು ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡುವಾಗ ಏನು ತೊಂದರೆ ಆಗ್ತಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ನಾನು ಪರಿಹಾರನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಟೈಲರಿಂಗ್ನ ಕಲಿತು ನೀವು ಕೂಡ ಸಾಧನೆನ ಮಾಡ್ಬೋದು. ಹಾಗೆಯೇ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೋದು. ಯಾರ ಹತ್ರನೂ ಕೈ ಚಾಚದೆ ನಾವು ನಮ್ಮ ದುಡಿಮೇಲೆ ನಾವು ಬದುಕಬೇಕು ಅಂತಂದರೆ ಟೈಲರಿಂಗ್ ಅನ್ನೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಟೈಲರಿಂಗ್ ಬರಲ್ಲ ಅಂತ ಅನ್ನೋರು, ಸ್ವಲ್ಪ ಬರುತ್ತೆ ಅಂತ ಅನ್ನೋರು, ನಿಮ್ಗೇನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ನಿಮಗೆ ಪರಿಹಾರನ ಹೇಳ್ಕೊಡ್ತೀನಿ. ಹಾಗೆಯೇ ಫಸ್ಟಿಂದ ಮತ್ತೆ ಏನಪ್ಪ ಕೇಳೋದು, ಏನಂತ ಕಮೆಂಟ್ ಮಾಡೋದು ಅನ್ನೋದನ್ನು ಬೇಜಾರು ಮಾಡ್ಕೋಬೇಡಿ. ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ, ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವ ವೀಡಿಯೋಸ್ ಹಾಕಿದ್ರೂ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.